ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನೀವು ರಾಯರು ಪೂಜೆ ಮಾಡಿನೂ ನಿಮ್ಮ ಕಷ್ಟ ಪರಿಹಾರ ಆಗಿಲ್ಲ, ನಿಮ್ಮ ಕಷ್ಟ ದೂರ ಆಗಿಲ್ಲ, ನೀವು ಅಂದ್ಕೊಂಡಿದ್ದ ಕೋರಿಕೆ ಈಡೇರಿಲ್ಲ ಅಂತಂದರೆ ನಾನೊಂದು ವ್ರತ ಹೇಳ್ಕೊಡ್ತೀನಿ. ಅದನ್ನು ಮಾಡಿ. ಇದು 100% ಹಾಗೇ ಆಗುತ್ತೆ. ಏಕೆ ಅಂತಂದರೆ ಇದನ್ನು ನಾನು ಪರೀಕ್ಷೆ ಮಾಡಿದ್ದೀನಿ. ನಾನು ಪರೀಕ್ಷೆ ಮಾಡಿ ನೋಡಿನೇ ನಾನು ನಿಮಗೆ ಹೇಳ್ತಾ ಇರೋಂಥದ್ದು. ಏಕೆ ಅಂತಂದರೆ ಅದು ಮಾಮೂಲಿ ನಾವು ವ್ರತ ಮಾಡ್ತೀವಲ್ಲ ಅದೇ ರೀತಿಯೇ ಮಾಡೋವಂಥದ್ದು. ಆದರೆ ಇದು ತೆಂಗಿನಕಾಯಿ ಸಂಕಲ್ಪ. ತೆಂಗಿನಕಾಯಿ ಸಂಕಲ್ಪದಲ್ಲಿ ಚೀಟಿ ಬರೆದಿಟ್ಬಿಟ್ಟು ನಾವು ಮಾಡೋವಂಥದ್ದು. ಇಷ್ಟು ವಾರ ಅಂತ ಪೂಜೆ ಮಾಡೋದು, 3 ವಾರ ಮಾಡೋದು, ಇಲ್ಲ 5 ವಾರ ಮಾಡೋದು, ಇಲ್ಲ 7 ವಾರ, ಇಲ್ಲ 9 ವಾರ. ನಿಮ್ಗೆ ಎಷ್ಟು ವಾರ ಅನಿಸುತ್ತೋ ಅಷ್ಟು ವಾರ ಮಾಡಿ. ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ರಾಯರಿಗೆ ತೆಂಗಿನಕಾಯಿಯಿಂದ ಯಾವುದೇ ಒಂದು ಸಂಕಲ್ಪ ಮಾಡಿದ್ರು ಅಷ್ಟೇ ಆ ಕೋರಿಕೆನ ಈಡೇರಿಸ್ತಾರೆ. ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಾರಲ್ಲ, ಹಾಗೆ ತೆಂಗಿನಕಾಯಿ ಕಲ್ಪವೃಕ್ಷದಿಂದ ಮಾಡೋದ್ರಿಂದ ಸಂಕಲ್ಪ ಎಲ್ಲ ಕೋರಿಕೆನೂ ರಾಯರು ಈಡೇರಿಸ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಇದು ಮೊದಲದಾಗಿ ನಾವು ನಂಬಬೇಕು, ರಾಯರನ್ನ ನಂಬಿ ನಾವು ಪೂಜೆ ಮಾಡಬೇಕು. ಯಾವುದೇ ಒಂದು ವ್ರತ, ಪೂಜೆ, ಸೇವೆ ಮಾಡೋದಕ್ಕೆ ಮುಂಚೆ ಮೊದಲದಾಗಿ ನಾವು ರಾಯರನ್ನ ನಂಬಬೇಕು. ನಂಬಿದ್ರೆ ಆ ವ್ರತ ಮಾಡಿದಾಗ ನಮ್ಗೆ ಒಳ್ಳೆಯದಾಗುವಂಥದ್ದು. ಫಸ್ಟದಾಗಿ ದೇವ್ರುಗಳು ಕೇಳೋದೆ ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ಯಾವುದೇ ಒಂದು ಕೆಲಸ ಮಾಡಿದ್ರು ಆ ಕೆಲಸ ಫಲ ಅನ್ನೋದು ಕೊಡುತ್ತೆ ಅಂತ ದೇವತೆಗಳು ಹೇಳೋವಂಥದ್ದು. ತೆಂಗಿನಕಾಯಿ ಸಂಕಲ್ಪ ಯಾವ ರೀತಿ ಮಾಡೋದು ಮತ್ತು ಚೀಟಿನ ಯಾವ ರೀತಿ ಬರೆದಿಡೋದು, ನಿಮ್ಮ ಕೋರಿಕೆ ಏನಿದೆ ಅದನ್ನು ಯಾವುದು ಎಷ್ಟು ಸತಿ ಬರೀಬೇಕು ಅಂತ ನಾನೀಗ ಹೇಳ್ತೀನಿ. ಡೀಟೇಲಾಗಿ ನಾನು ಹೇಳ್ತೀನಿ. ಅದೇ ರೀತಿ ನೀವು ಮಾಡಿ. ಮೊದಲದಾಗಿ ಗುರುವಾರ ಸ್ಟಾರ್ಟ್ ಮಾಡಿ. ಗುರುವಾರ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಫಸ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳಿ. ರಾಯರದು ವಿಗ್ರಹ ಇದ್ದರೆ ವಿಗ್ರಹ ಇಡಿ ನೀವು. ಇಲ್ಲ ನಮ್ಮನೆ ವಿಗ್ರಹ ಇಲ್ಲ ಅಂದರೆ ಫೋಟೋ ಇಡಿ. ಫೋಟೋ ಮುಂದೆಗಡೆ ಒಂದು ತಟ್ಟೆ ಇಡಿ. ಆ ತಟ್ಟೆ ನೀವು ಊಟಕ್ಕಾಗಲಿ ಮತ್ತು ಅಡುಗೆ ಮನೆಯಲ್ಲಿ ಬಳಸೋದಾಗಲಿ ಇಡಬೇಡಿ. ಈಗ ಮಂಗಳಾರತಿ ತಟ್ಟೆ ಇರುತ್ತಲ್ಲ ಆ ತಟ್ಟೆ ಇಟ್ಕೊಳ್ಳಿ. ಇಲ್ಲ ಬೆಳ್ಳಿ ತಟ್ಟೆ ಇದ್ದರೆ ಬೆಳ್ಳಿ ತಟ್ಟೆ ಇಡಿ. ಆ ತಟ್ಟೆಗೆ ಸೆಂಟ್ರ್ ಭಾಗದಲ್ಲಿ ಗಂಧ ಹಚ್ಚಿ, ರಾಯರಿಗೆ ಗಂಧ ಏರಿಸ್ತಿರಲ್ಲ ಆ ಗಂಧ ಹಚ್ಚಿ ಅದರಲ್ಲಿ ಅಕ್ಕಿ ಹಾಕಿ. ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನೀವು ಮತ್ತು ಸ್ವಲ್ಪ ಗಂಧ ಮತ್ತು ಮಂತ್ರಾಕ್ಷತೆ, ರಾಯರಿಗೆ ಅಕ್ಷತೆ ಮಾಡಿರ್ತೀರಲ್ಲ ಆ ಅಕ್ಷತೆ ಇಡಿ. ಅಕ್ಕಿ ಮೇಲ್ಗಡೆ ಇಟ್ಟಿದ ನಂತರ ನಿಮ್ಮ ಕೋರಿಕೆ ಏನಿದೆ, ನಿಮ್ಗೆ ಏನಾಗಬೇಕು ಅದನ್ನು 2 ಮಾತ್ರ ಬರೀರಿ. 2 ಇಲ್ಲಾಂದರೆ 1 ಇಷ್ಟು ಮಾತ್ರ ಬರೀರಿ. ಜಾಸ್ತಿ ಎಲ್ಲ ಬರೆಯೋದಕ್ಕೆ ಹೋಗಬೇಡಿ. ನಿಮಗೇನು ಕೋರಿಕೆ ಇದೆ, ಯಾರು ದುಡ್ಡು ಕೊಡಬೇಕಾ, ಇಲ್ಲ ನಿಮ್ಮ ಸಾಲ ತೀರಬೇಕಾ, ಇಲ್ಲ ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆಯಾ, ಇಲ್ಲ ಮನೆ ಪರಿಸ್ಥಿತಿ ಚೆನ್ನಾಗಿಲ್ವಾ, ಯಾವುದು ನಿಮ್ಮ ಕೋರಿಕೆ ಇದೆ ಅದನ್ನು 1 ಇಲ್ಲ 2 ಬರೀರಿ ಆ ಚೀಟಿನಲ್ಲಿ. ಬರೆದು ಚೀಟಿನ ಫೋಲ್ಡ್ ಮಾಡಿ. ನೀವು ಮಾಡಿದ್ದನ್ನು ಯಾರಿಗೂ ಹೇಳ್ಬೇಡಿ. ಮನೆಯಲ್ಲೂ ಅಷ್ಟೇ ಯಾರ ಕೈಲೂ ಹೇಳ್ಬೇಡಿ. ಬೇರೆ ಯಾರ ಕೈಲೂ ಅಷ್ಟೇ ನಾನು ಈ ಥರ ಬರೆದಿಟ್ಟು ರಾಯರಿಗೆ ಸಂಕಲ್ಪ ಮಾಡ್ತಾಯಿದ್ದೀನಿ ಅಂತ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಕೋರಿಕೆ ಏನಿದೆ ಅದು ಈಡೇರಿದ ನಂತರ ನೀವು ಹೇಳಿ ಅದನ್ನು. ಮತ್ತು ಆ ಚೀಟಿನ ಬರೆದಿಟ್ಬಿಟ್ಟು ತೆಂಗಿನಕಾಯಿ ಅಂದರೆ ಜಾಸ್ತಿ ಜುಟ್ಟೆಲ್ಲ ತೆಗಿಯೋದಕ್ಕೆ ಹೋಗಬೇಡಿ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಜುಟ್ಟು ತೆಗೆದ್ರೆ ಬೇಗ ಬಿಟ್ಬಿಡುತ್ತೆ, ಒಡೆದೋಗುತ್ತೆ. ಹಂಗಾಗಿ ನೀರು ಜಾಸ್ತಿ ಇರೋವಂಥ ಕಾಯಿ ತಗೊಳ್ಳಿ. ಮತ್ತು ಜುಟ್ಟು ಜಾಸ್ತಿ ತೆಗಿಬೇಡಿ. ಆ ಜುಟ್ಟನ್ನ ರಾಯರ ಕಡಿಕೆ ಮಾಡಿಡಿ. ತೆಂಗಿನಕಾಯಿನ ಜುಟ್ಟು ನಮ್ಮ ಕಡೆ ಇರೋ ಥರ ಮಾಡಬೇಡಿ, ರಾಯರ ಕಡೆ ಇರಬೇಕು. ಇಲ್ಲ ಬೆಳ್ಳಿ ದೀಪ ಇದೆಯಾ, ಇಲ್ಲ ಮಣ್ಣಿನ ದೀಪ ಇದೆಯಾ, ಅದರಲ್ಲಿ ತುಪ್ಪದ ದೀಪ ಹಚ್ಚಿ ನೀವು. ರಾಯರಿಗೆ ತುಪ್ಪದ ದೀಪ ಹಚ್ಚೋದು ಅಂತಂದರೆ ತುಂಬ ಒಳ್ಳೆಯದು. ಒಂಟಿ ದೀಪನೇ ಹಚ್ಚಿ ಪರವಾಗಿಲ್ಲ. ತೆಂಗಿನಕಾಯಿ ತಟ್ಟೆ ಇರುತ್ತಲ್ಲ ಅದ್ರ ಪಕ್ಕ ದೀಪ ಇಡಿ. ಅದಕ್ಕೆ ತುಪ್ಪ ಹಾಕಿ, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಹಾಕಿದ್ರೂ ನಡೆಯುತ್ತೆ. ಇಲ್ಲ ನಾನು ತುಪ್ಪನೇ ಹಾಕಿ ಹಚ್ಚುತ್ತೀನಿ ಅನ್ನೋದಾಯಿತು ಅಂತಂದರೆ ತುಪ್ಪ ಹಾಕಿ. ಪ್ರತಿದಿನ ಏನು ತುಪ್ಪ ಹಾಕೋದು ಬೇಡ. ಗುರುವಾರ ಮಾತ್ರ ತುಪ್ಪ ಹಾಕಿ ಮಾಡಿ ನೀವು. ಮತ್ತು ಆ ಬತ್ತಿ ಜೋಡಿ ಬತ್ತಿ ಆಗಿರಬೇಕು. ಮತ್ತು ಆ ದೀಪದ್ದು ಬತ್ತಿ ಏನಿದೆ ಅದು ರಾಯರ ಕಡೆ ತಿರುಗಿರಬೇಕು. ಈಗ ನಾವು ಮನೆ ದೇವ್ರಿಗೆಲ್ಲ ದೀಪ ಹಚ್ಚುತ್ತೀವಲ್ಲ, ನಮ್ಮ ಕಡೆಗಾದಂಗೆ ಆ ರೀತಿ ಹಚ್ಚಬಾರ್ದು. ರಾಯರ ಕಡೆಗೆ ದೀಪದ ಮೂತಿ ಆಗಿರಬೇಕು. ದೀಪ ಉರಿಬೇಕು ರಾಯರ ಕಡೆಗೆ. ಮತ್ತು ತೆಂಗಿನಕಾಯಿನೂ ಅಷ್ಟೇ ಜುಟ್ಟು ರಾಯರ ಕಡೆಗಾಗಿರಬೇಕು. ಈ ಥರ ಇಟ್ಟು ಚೀಟಿ ಮೇಲ್ಗಡೆ ತೆಂಗಿನಕಾಯಿ ಇಡಿ. ತೆಂಗಿನಕಾಯಿ ಮೇಲ್ಗಡೆ ಸ್ವಲ್ಪ ಗಂಧ ಇಡಿ. ಕುಂಕುಮ ಎಲ್ಲ ಇಡೋದಕ್ಕೆ ಹೋಗಬೇಡಿ. ಗಂಧ ಇಟ್ಟು ಅದಕ್ಕೆ ಮಂತ್ರಾಕ್ಷತೆ ಹಾಕಿ ಮತ್ತು ತುಳಸಿ ಹಾಕಿ.
ತುಳಸಿ ಕಂಪಲ್ಸರಿ ಹಾಕಲೇಬೇಕು. ತುಳಸಿ ಇಡಿ, ಒಂದು ದಳ ತುಳಸಿ ಇಡಿ, ಅದ್ರ ಮೇಲ್ಗಡೆ ಸ್ವಲ್ಪ ಹೂವು ಹಾಕಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಮೊದಲದಾಗಿ ವಿಘ್ನೇಶ್ವರನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನೀವು. ನಾನೀಗ ಒಂದು ರಾಯರಿಗೆ ವ್ರತ ಅಂತ ಮಾಡ್ತಾ ಇದ್ದೀನಿ. ಆ ವ್ರತ ಮುಗಿಯೋ ತನಕ ಯಾವ ಅಡ್ಡಿ ಆತಂಕನೂ ಬರಬಾರ್ದಪ್ಪ, ಎಲ್ಲ ವಿಘ್ನಗಳನ್ನ ದೂರ ಮಾಡು, ನನ್ನ ಜೊತೇಲಿ ನೀನು ಇರಬೇಕು ಅಂತ ವಿಘ್ನೇಶ್ವರಂಗೆ ಮೊದಲು ಪೂಜೆ ಮಾಡಿ, ನಂತರ ಮನೆ ದೇವ್ರಿಗೆ ದೀಪ ಹಚ್ಚಿ, 2 ದೀಪ ಹಚ್ಚಿ ಮನೆ ದೇವ್ರ ಹತ್ರ ನೀವು ಒಂದು ಕೋರಿಕೆ ಇಡಿ. ನಾನು ಈ ಥರ ರಾಯರ ಹತ್ರ ಒಂದು ಬೇಡಿಕೆ ಇಟ್ಟು ನಾನು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನಿ, ನಿನ್ನ ಅನುಗ್ರಹ ಇರಬೇಕು, ನಿನ್ನ ಅನುಗ್ರಹ ಇದ್ರೇ ನನಗೆ ಒಳ್ಳೇದಾಗೋದು, ಮೊದಲದಾಗಿ ನೀನು ದಾರಿ ಬಿಡಬೇಕು, ನನಗೆ ನೀನು ಒಳ್ಳೇದು ಮಾಡಬೇಕು ಅಂತ ಮನೆ ದೇವ್ರಿಗೆ ದೀಪ ಹಚ್ಚಿ ಫಸ್ಟು ಪೂಜೆ ಮಾಡಿ, ನಂತರ ರಾಯರ ಹತ್ರ ನೀವು ಒಂಟಿ ದೀಪ ಇಟ್ಟಿರ್ತೀರಲ್ಲ ಅದನ್ನು ನೀವು ಹಚ್ಚಿ ನೀವು. ಮತ್ತು ಇನ್ನೊಂದು ತುಪ್ಪದ ದೀಪ ಹಚ್ಚುತ್ತೀರಲ್ಲ ಅದಕ್ಕೆ ಸ್ವಲ್ಪ ಗಂಧ ಇಡಿ ಮತ್ತು ಮಂತ್ರಾಕ್ಷತೆ ಹಾಕಿ, ದೀಪದ ಒಳಗಡೆನೆ ಮಂತ್ರಾಕ್ಷತೆ ಹಾಕಬೇಕು. ಮತ್ತು ತುಳಸಿ ಇಡಿ, ಹೂ ಇಡಿ, ಇಟ್ಬಿಟ್ಟು ನೀವು ರಾಯರಿಗೆ ದೀಪ ಹಚ್ಚಿ ಸಂಕಲ್ಪ ಮಾಡ್ಕೊಳ್ಳಿ. ಮೊದಲದಾಗಿ ನೀವು ಕಣ್ಣು ಮುಚ್ಚಿ ಕೈಯಲ್ಲಿ ಮಂತ್ರಾಕ್ಷತೆ, ತುಳಸಿ, ಹೂ ಇಷ್ಟನ್ನು ಇಟ್ಕೊಂಡು ಮೊದಲು ಕಣ್ಣು ಮುಚ್ಚಿ 1-2 ನಿಮಿಷ ನೀವು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಏನೊಂದು ಕೋರಿಕೆನ ಈ ಚೀಟಿನಲ್ಲಿ ಬರೆದಿಟ್ಟಿದ್ದೀನೋ, ತೆಂಗಿನಕಾಯಿ ಸಂಕಲ್ಪ ಮಾಡ್ತಾ ಇದ್ದೀನಲ್ಲ, ನನ್ನ ಕೋರಿಕೆನ ನೀವು ಈಡೇರಿಸ್ಬೇಕು. ನಿಮಗೆ 3 ವಾರ ಆಗುತ್ತಾ, ಇಲ್ಲ 5 ವಾರ ಆಗುತ್ತಾ, ಇಲ್ಲ 9 ವಾರ ಆಗುತ್ತಾ ಅಂದರೆ ಗುರುವಾರ ಮಾಡೋ ಅಂಥದ್ದು. ಗುರುವಾರ ಮಾಡ್ತೀರಾ ಅಂತ ಅನ್ನೋದಾಯಿತು ಅಂತಂದರೆ ಗುರುವಾರ ನಾನ್ ವೆಜ್ಜು ತಿನ್ನೋ ಆಗಿಲ್ಲ. ಮತ್ತು ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ. ಆ ತೆಂಗಿನಕಾಯಿನ ನೀವು ಎಷ್ಟು ವಾರ ಮಾಡ್ತೀರಾ ಅಷ್ಟು ವಾರ ಕದಲಿಸ್ಬಾರ್ದು, ಅಳಗಿಸ್ಬಾರ್ದು. ನೀವು ಹೂ ತೆಗೀರಿ, ಹೂ ಹಾಕಿ ಪೂಜೆ ಮಾಡಿ, ಅಷ್ಟೇ ಮಾಡಬೇಕು ನೀವು. ಅದನ್ನು ಅಳಗಾಡ್ಸೋದಕ್ಕೆ ಹೋಗಬೇಡಿ. ಎಲ್ಲ ಪೂಜೆ ಮುಗ್ದಿದ ನಂತರ ಮತ್ತು ಏನಾದರೂ ಸೆಂಟ್ರಲ್ಲಿ ನಿಮಗೆ ಡೇಟ್ ಪ್ರಾಬ್ಲಮ್ ಬಂತು ಅಂತಂದರೆ ಆ ವಾರ ಬಿಟ್ಬಿಡಿ. ಮನೆಯಲ್ಲಿ ಯಾರಾದರೂ ಪೂಜೆ ಮಾಡ್ತಾರಾ ಮಾಡಲಿ, ಇಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಯಾರು ಮಾಡೋರಿಲ್ಲ ಅಂದರೆ ಬೇಡ, ಮಾಡೋದು ಬೇಡ, ದೇವ್ರ ಮನೆ ಬಾಗಿಲು ಹಾಕ್ಬಿಡಿ. ನೀವು ಅಷ್ಟೇ 6 ದಿವಸ 5 ದಿವಸ ತಲೆಗೆ ಸ್ನಾನ ಮಾಡ್ತೀರಲ್ಲ, ಎಲ್ಲ ನಿಮಗೆ ಮುಗ್ದಿದ ನಂತರ ನೀವೇನು ಮಾಡ್ತೀರಾ, ಲಾಸ್ಟ್ನೇ ದಿವಸ ತಲೆಗೆ ಸ್ನಾನ ಮಾಡಿ ಸ್ವಲ್ಪ ಮನೆಗೆಲ್ಲ ಗಂಜಲ ಹಾಕಿ ಉಪ್ಪು ಅರಿಶಿಣದಿಂದ ಮನೆ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ರಾಯರಿಗೆ ಪೂಜೆ ಮಾಡೋದಕ್ಕೆ ನೀವು ಹೋಗಿ. ನೀವು ಎಷ್ಟು ವಾರ ಮಾಡ್ತೀರೋ ಅಷ್ಟು ವಾರ ಕೌಂಟ್ ಆಗುತ್ತೆ. ಗುರುವಾರ ನಾನು ಹೇಳ್ತಾ ಇರೋದು ಪ್ರತಿ ದಿವಸ ಅಲ್ಲ, ಗುರುವಾರ 5 ಗುರುವಾರ ಮಾಡ್ತೀರಾ ಇಲ್ಲ 9 ಗುರುವಾರ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದಂಥದ್ದು. ಅಷ್ಟು ವಾರನೂ ಮಾಡಿ. ಮತ್ತು ನೀವು ಈ ಥರ ವ್ರತ ಮಾಡ್ಬೇಕಾದ್ರೆ ರಾಯರ ಮಠಕ್ಕೆ ಹೋಗಿ ಅಲ್ಲೂ ಸಹ ನೀವು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಲ್ಲಿಗೆ ತೆಂಗಿನಕಾಯಿ ತೊಗೊಂಡು ಹೋಗೋ ಆಗಿಲ್ಲ, ಮತ್ತು ತೆಂಗಿನಕಾಯಿನ ವಾರ ಚೇಂಜ್ ಮಾಡೋ ಆಗಿಲ್ಲ. ನಾನು ಫುಲ್ಲು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನೀವು ಹೇಗೆ ಇಟ್ಟಿರ್ತೀರ ಮೊದಲನೇ ವಾರ ಅದು ಹಾಗೇ ಇರಬೇಕು, ಕದಲಿಸೋದಕ್ಕೂ ಸಹ ಹೋಗಬೇಡಿ. ಮತ್ತು ರಾಯರ ಹತ್ರ ನೀವು ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನೇನೊಂದು ಕೋರಿಕೆನ ಈ ಚೀಟಿನಲ್ಲಿ ಬರೆದಿಟ್ಟಿದ್ದೀನೋ ಆ ಕೋರಿಕೆ ನೀವು ಈಡೇರಿಸಿ. ನನಗೆ ಗೊತ್ತಿದ್ದಷ್ಟು ಪೂಜೆ, ಸೇವೆ, ವ್ರತ ಅಂತ ಮಾಡ್ತಾ ಇದ್ದೀನಿ. ಇದರಲ್ಲಿ ತಪ್ಪು ಒಪ್ಪು ಏನೇ ಇದ್ದರೂ ಅದನ್ನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ, ನಿಮ್ಮ ಪಾದದ ಕೆಳಗೆ ಹಾಕ್ಕೊಳ್ಳಿ. ನನಗೆ ನೀವು ಅನುಗ್ರಹ ಮಾಡಿ ತಂದೆ ಅಂತ ರಾಯರ ಹತ್ರ ನೀವು ಸಂಕಲ್ಪ ಮಾಡಿಕೊಂಡು ನೀವು ಬೆಳಗ್ಗೆ ಸಂಜೆ 2 ಟೈಮು ಪೂಜೆ ಮಾಡಿ, ಮತ್ತು ತಲೆಗೆ ಸ್ನಾನ ಮಾಡಬೇಕು. ಇದನ್ನು ಏನಾದರೂ ನೀವು ಡೇಟ್ ಪ್ರಾಬ್ಲಮ್ ಬಂತು ಅಂದರೆ ಅಷ್ಟು ವಾರ ಬಿಟ್ಬಿಡಿ. ನೀವು ಅದನ್ನು ಕೌಂಟ್ ತೊಗೊಳಕ್ಕೆ ಹೋಗ್ಬೇಡಿ. ಆ ವಾರನ ಬಿಟ್ಬಿಟ್ಟು ನೆಕ್ಸ್ಟ್ ವಾರದಿಂದ ಮಾಡ್ಕೊಳ್ಳಿ ನೀವು. ಮತ್ತು ಈ ಥರ ಸಂಕಲ್ಪ ಪೂಜೆ ಮಾಡಬೇಕಾದ್ರೆ ನೀವು ಊರಿಗೆ ಹೋಗೋದು ಈ ಥರ ಎಲ್ಲ ಮಾಡೋದಾಯಿತು ಅಂತಂದರೆ ನೀವು ಸಂಕಲ್ಪ ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ. ಊರಿಂದ ಬಂದ ನಂತರನೇ ಮಾಡಿ. ನೀವು ಸಂಕಲ್ಪ ಪೂಜೆ ಮಾಡಬೇಕಾದ್ರೆ ನೀವು ಸಂಕಲ್ಪ ಮಾಡಿರ್ತೀರಲ್ಲ ನೀವೇ ಪೂಜೆ ಮಾಡಬೇಕು. ನಿಮ್ಮನ್ನು ಬಿಟ್ಟು ಬೇರೆ ಯಾರು ಪೂಜೆ ಮಾಡಿದ್ರು ಅದು ಸಲ್ಲೋದಿಲ್ಲ. ಮೊದಲದಾಗಿ ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ನೀವು ಊರಿಗೆ ಹೋಗೋದು ಇಲ್ಲ ಹೊರಗಡೆ ಎಲ್ಲರೂ ಫಂಕ್ಷನ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಬರೋದು ಎಲ್ಲ ಮುಗಿದ ಮೇಲೇ ಸಂಕಲ್ಪ ಪೂಜೆ ಮಾಡಿ. ತಿಂಗಳಲ್ಲಿ 4 ವಾರ ಬರುತ್ತಲ್ಲ 4 ವಾರ ಮಾಡಿ. ಮತ್ತು ನಿಮ್ಗೇನಾದರೂ ನಾನು ಮೊದಲೇ ಹೇಳಿದ್ನಲ್ಲ ಈ ಥರ ಏನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಈ ಥರ ಇತ್ತು ಅಂದರೆ ಆ ವಾರ ಬಿಟ್ಬಿಡಿ. ಡೈಲಿ ಮನೆಯಲ್ಲಿ ಯಾರಾದರೂ ಪೂಜೆ ಮಾಡ್ತಾರ ಮಾಡಲಿ, ಅವ್ರಿಗೆ ಹೇಳಿ ತೆಂಗಿನಕಾಯಿನ ಅಳ್ಳಗಾಡ್ಸೋದಕ್ಕೆ ಹೋಗಬೇಡಿ ಅಂತ ಹೇಳಿ. ಮತ್ತು ವಾರಕ್ಕೊಂದು ದಿವಸ ದೀಪ ತೊಳೆದು ನೀವು ತುಪ್ಪದ ದೀಪ ಡೈಲಿ ಹಚ್ಚುತ್ತೀನಿ ಅನ್ನೋದಾಯಿತು ಅಂತಂದರೆ
ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ನಂಗೆ ಡೈಲಿ ತುಪ್ಪದ ದೀಪ ಹಚ್ಚೋಷ್ಟು ಶಕ್ತಿ ಇಲ್ಲ ಅನ್ನೋದಾಯಿತು ಅಂತಂದರೆ ನೀವು ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ದೇವ್ರಿಗೆ ದೀಪ ಹಚ್ತಿರಲ್ಲ ಆ ಎಣ್ಣೆನಲ್ಲೇ ನೀವು ಹಚ್ಚಿ, ಮತ್ತು ಗುರುವಾರ ಮಾತ್ರ ತುಪ್ಪದ ದೀಪ ಹಚ್ಚಿ ತುಪ್ಪದ ಬತ್ತಿನಲ್ಲಿ ಆರತಿ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ರಾಯರು ಏನನ್ನೂ ಕೇಳೋದಿಲ್ಲ, ತುಪ್ಪದ ದೀಪ ಹಚ್ಚೋದು ಮತ್ತು ತುಳಸಿ ಇಡೋದು ಅಷ್ಟನ್ನೇ ಕೇಳೋದು. ಮತ್ತು ಒಳ್ಳೆ ಮನಸ್ಸಿನಿಂದ ನಾವೇನೇ ಒಂದು ಪೂಜೆ ಮಾಡಿದ್ರು ಅದನ್ನು ಈಡೇರಿಸ್ತಾರೆ. ಈ ತೆಂಗಿನಕಾಯಿ ಸಂಕಲ್ಪ ಮತ್ತು ಚೀಟಿ ಬರೆದಿಟ್ಟು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕೋರಿಕೆ ಈಡೇರಿಸ್ತಾರೆ ರಾಯರು. ಏಕೆಂತಂದರೆ 1 ಇಲ್ಲ 2 ಅಷ್ಟೊಂದು ಮಾತ್ರ ಬರೀರಿ, ಹೆಚ್ಚಿಗೆ ಎಲ್ಲ ಬರೆಯೋದಕ್ಕೆ ಹೋಗಬೇಡಿ. ಬೇರೆ ಇನ್ನೇನಾದರೂ ನಿಮ್ಮ ಕೋರಿಕೆ ಇತ್ತು ಅಂತಂದರೆ ಇದು ಸಂಕಲ್ಪ ಏನಿದೆ ಅದು ಮುಗ್ದಿದ ನಂತರ ತಿರ್ಗಾ ನೀವು ಒಂದು 3 ವಾರ 5 ವಾರ ಈ ಥರ ಸಪ್ರೇಟು ನೀವು ಸಂಕಲ್ಪ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈಗ ಹೇಗಿದ್ದರೂ ನಾವು ಗುರುವಾರ ಮಾಮೂಲಿ ಪೂಜೆ ಮಾಡೇ ಮಾಡ್ತೀವಲ್ವ, ಅದೇ ರೀತಿಯೇ ಸಂಕಲ್ಪ ಪೂಜೆ ಅಂತ ಮಾಡಿ. ನೀವು ನಾನೆಲ್ಲ ವೀಡಿಯೋಗಳಲ್ಲಿ ಹೇಳ್ತೀನಿ, ಪ್ರತಿ ವಾರ ನೀವು ಪೂಜೆ ಮಾಡ್ತೀರಾ, ಒಂದು ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡಿ. ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡಿದ್ರೆ ರಾಯರು ನಿಮ್ಮ ಕೋರಿಕೆ ಈಡೇರಿಸ್ತಾರೆ. ನಾವು ಪೂಜೆ ಮಾಡ್ತೀವಪ್ಪ ಗುರುವಾರ, ನಾವು ರಾಯರ ಮಠಕ್ಕೆ ಹೋಗ್ತೀವಿ ಅಂತ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಒಂದು ಸಂಕಲ್ಪ ಇಟ್ಕೋಬೇಕು, ಮನಸ್ಸಿನಲ್ಲಿ ದೃಢವಾದ ಒಂದು ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ಏನೇ ಒಂದು ಪೂಜೆ ವ್ರತ ಮಾಡಿದಾಗಲೂ ರಾಯರು ಈಡೇರಿಸ್ತಾರೆ. ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇಟ್ಕೊಳ್ದಿರ ಈ ಥರ ಒಂದು ಸೇವೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಮಾಡ್ತೀರಾ ನೀವು ರಾಯರೇ, ನಿಮ್ಮನ್ನು ಬಲವಾಗಿ ನಾನು ನಂಬಿದ್ದೀನಿ, ನನ್ನ ಕೋರಿಕೆ ನೀವು ಈಡೇರಿಸ್ತೀರ ಅನ್ನೋ ಒಂದು ನಂಬಿಕೆ ಇರಬೇಕು. ನಂಬಿಕೆ ಇದ್ದರೂ ಮಾತ್ರ ಈ ಪೂಜೆ ವ್ರತ ಸಂಕಲ್ಪ ಅಂತ ಮಾಡಿ. ನಂಬಿಕೆ ಇಲ್ಲ ಅಂದರೆ ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಸುಮ್ಮನೆ ನಾನು ಪೂಜೆ ವ್ರತ ಮಾಡ್ತಾಯಿದ್ದೀನಿ ನನಗೆ ಒಳ್ಳೆಯದಾಗಲಿ ಅಂತ ಮಾಡೋದಕ್ಕೆ ಹೋಗಬೇಡಿ. ಬಲವಾಗಿ ನಾವು ನಂಬಬೇಕು, ಮನಸ್ಸಿನಲ್ಲೇ ರಾಯರು ಇದ್ದಾರೆ, ನಮ್ಮ ಜೊತೆ ಇದ್ದಾರೆ, ನಮ್ಗೆ ಒಳ್ಳೇದು ಮಾಡ್ತಾರೆ, ನಮ್ಮ ಕಷ್ಟ ಸುಖದಲ್ಲಿ ನಮ್ಮ ಜೊತೆ ಇದ್ದು ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಇದ್ದರೂ ಮಾತ್ರ ಈ ಪೂಜೆ ವ್ರತನ ನೀವು ಮಾಡಿ. ಇಲ್ಲ ಅಂದರೆ ನಂಬಿಕೆ ಇಲ್ಲ ಅಂದರೆ ಮಾಡೋದಕ್ಕೆ ಹೋಗಬೇಡಿ. ಮೊದಲದಾಗಿ ದೇವರು ಕೇಳೋದು ಅಷ್ಟೇ, ರಾಯರು ಕೇಳೋದು ಅಷ್ಟೇ, ನಂಬಿಕೆ ಇಡಬೇಕು. ಒಬ್ಬ ಮನುಷ್ಯನಿಗೆ ಮನಸ್ಸಿನಲ್ಲಿ ಎಷ್ಟು ಒಂದು ಕೆಲಸದ ಮೇಲೆ ಒಂದು ಮಾತಿನ ಮೇಲೆ ನಂಬಿಕೆ ಇರುತ್ತೋ ಅದೇ ರೀತಿ ನಾನು ಕೋರಿಕೆನ ಈಡೇರಿಸ್ತೀನಿ ಅಂತ ರಾಯರು ಹೇಳೋವಂಥದ್ದು. ನಂಬಿಕೆ ಇರಬೇಕು. ಯಾವಾಗಲೂ ಒಳ್ಳೇದಾಗ್ತಿದೆ, ನಮ್ಗೆ ಒಳ್ಳೇದಾಗುತ್ತೆ, ಒಳ್ಳೇದು ಮಾಡ್ತಾರೆ ಅನ್ನೋದೊಂದು ನಾವು ಪಾಸಿಟಿವ್ ಆಗಿ ಮಾತಾಡಬೇಕು. ನೆಗೆಟಿವ್ ಆಗಿ ನಾವು ಎಲ್ಲೂ ಮಾತಾಡ್ತೀವೋ, ಯಾವಾಗಲೂ ಮನೆಯಲ್ಲಿ ನೆಗೆಟಿವ್ ಆಗಿ ಮಾತಾಡೋದು, ಒಂಥರ ಆಗೋದೇ ಇಲ್ಲ ಈ ಕೆಲಸ, ನನಗೆ ನಂಬಿಕೆ ಇಲ್ಲ ಇದಾಗುತ್ತೆ ಅಂತ ನಾವು ಯಾವಾಗಲೂ ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಬೇಕು. ನಾವು ಪಾಸಿಟಿವ್ ಆಗಿದ್ದಾಗ ನಮ್ಮ ಕೆಲಸನೂ ಅಷ್ಟೇ, ನಮ್ಮ ಕೋರಿಕೆನೂ ಅಷ್ಟೇ ಅದೇ ರೀತಿ ಪಾಸಿಟಿವ್ ಆಗಿ ನಡೆಸ್ತಿರ್ತಾರೆ ಭಗವಂತ. ಏಕೆಂತಂದರೆ ಅಸ್ತು ದೇವತೆಗಳು ಯಾವಾಗಲೂ ಅಸ್ತು ಅಂತ ಹೇಳ್ತಾ ಇರ್ತಾರೆ. ನಾವು ಬಾಯಿಯಿಂದ ಏನಾದರೂ ಒಂದು ಕೆಟ್ಟ ಮಾತು ಬರೋದಾಯಿತು ಅಂತಂದರೆ, ಒಬ್ರಿಗೆ ಶಾಪ ಹಾಕೋದಾಯಿತು ಅಂತಂದರೆ ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರಲ್ಲ, ಅದೇ ರೀತಿ ಆಗ್ತಿರುತ್ತೆ. ಏಕೆಂತಂದರೆ ಎಕ್ಸಾಂಪಲ್ಗೆ ಹೇಳ್ತೀನಿ, ನಮ್ಮ ಮನೆ ಕಷ್ಟ ಯಾವಾಗಲೂ ಇದ್ದಿದ್ದೆಯಪ್ಪ, ನಾನು ಕಷ್ಟ ದೂರ ಆಗ್ತಿಲ್ಲ, ನಾನು ಹುಟ್ಟಿದಾಗಿಂದನೂ ಕಡೆ ತನಕನೂ ಕಷ್ಟನೇ ಅನುಭವಿಸ್ತಾ ಇದ್ದೀನಿ, ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ಯಾ ಅಂತ ನಾವು ಕೇಳೋದಕ್ಕೆ ಹೋಗಬಾರ್ದು. ನಾವು ಯಾವಾಗಲೂ ಮನಸ್ಸಿನಲ್ಲಿ ಆ ರೀತಿ ಯೋಚನೆ ಮಾಡ್ತಿದ್ರೆ ದೇವತೆಗಳು ಅದನ್ನೇ ಅಸ್ತು ಅಂತ ಹೇಳೋವಂಥದ್ದು. ಅಸ್ತು ದೇವತೆಗಳ ಕೆಲಸ ಏನು, ಯಾವಾಗಲೂ ಅಸ್ತು ಅನ್ನೋದೇ ಅವ್ರ ಕೆಲಸ. ನೀವು ಮನಸ್ಸಿನಲ್ಲಿ ಯಾವಾಗಲೂ ಈ ಥರ ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ಅದೇ ಆಗ್ತಿರುತ್ತೆ. ಯಾವಾಗಲೂ ಅಷ್ಟೇ, ನಿಮಗೇನು ಬಡತನ ಇದೆಯಾ, ಒಂದು ಕಷ್ಟ ಇದೆಯಾ, ನನಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನನ್ನ ಜೊತೆ ರಾಯರಿದ್ದಾರೆ, ನನ್ನ ಕಷ್ಟದ ಜೊತೆಗೆ ರಾಯರಿದ್ದಾರೆ, ದೇವರಿದ್ದಾರೆ, ನನ್ನ ಮನೆ ದೇವರಿದ್ದಾರೆ. ನನ್ನ ಕಷ್ಟ ನನಗೆ ದೊಡ್ಡದಲ್ಲ, ಆದರೆ ನನ್ನ ಕಷ್ಟ ಎಲ್ಲ ದೂರ ಮಾಡೋಂಥ ನನ್ನ ತಂದೆ ಗುರು ರಾಯರು ನನ್ನ ಜೊತೆ ಇದ್ದಾರೆ. ರಾಯರು ಇರಬೇಕಾದ್ರೆ ನಾನೇಂತು ಕಷ್ಟಕ್ಕೆ ಹೆದರ್ಕೋಬೇಕು ಅಂತ ನಾವು ಕಷ್ಟಗಳಿಗೆ ಹೇಳಬೇಕು. ನಾವು ನನ್ನ ಜೊತೆ ರಾಯರಿದ್ದಾರೆ, ನೀನು ಎಷ್ಟು ಕಷ್ಟ ಕೊಡ್ತೀಯೋ ಕೊಡು, ಆದರೆ ನನ್ನ ಜೊತೆ ರಾಯರಿದ್ದಾರೆ, ರಾಯರು ಇದನ್ನೆಲ್ಲ ನೋಡ್ತಾರೆ ಅಂತ ರಾಯರಿಗೆ ನೀವು ಹೇಳಬೇಕು, ಕಷ್ಟಗಳಿಗೆ ಹೇಳಬೇಕು. ಆ ರೀತಿ ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಇದ್ದಾಗ ನಾವು ಪಾಸಿಟಿವ್ ಆಗಿ ಎಲ್ಲನೂ ಯೋಚನೆ ಮಾಡ್ತಿದ್ದಾಗ ನಮಗೆ ಪಾಸಿಟಿವ್ ಆಗಿ ಎಲ್ಲ ಕೆಲಸನೂ ಸಹ ರಾಯರು ಮಾಡಿಕೊಡ್ತಾರೆ. ಈ ಥರ ಸಂಕಲ್ಪ ಪೂಜೆ ಮಾಡ್ತಿರಲ್ಲ, ಆಗುತ್ತೆ, ನೀವು ಮಾಡ್ತೀರಾ, ನನಗೆ ನಂಬಿಕೆ ಇದೆ, ನಿಮ್ಮನ್ನು ಬಲವಾಗಿ ನಾನು ನಂಬಿದ್ದೀನಿ, ನನ್ನ ಕೋರಿಕೆ ನೀವು ಈಡೇರಿಸ್ತೀರ ಅಂತ ನೀವು ಬಲವಾಗಿ ನಂಬಿ, ಆವಾಗ ನಿಮ್ಮ ಕೋರಿಕೆನೆಲ್ಲ ಈಡೇರಿಸ್ತಾರೆ. ಏಕೆಂತಂದರೆ ತೆಂಗಿನಕಾಯಿ ಸಂಕಲ್ಪ ನಾವು ಯಾವಾಗಲೂ ಮಾಡ್ತೀವಲ್ವ, ಅದೇ ರೀತಿ ಅದರಲ್ಲಿ ಒಂದು ಚೀಟಿ ಬರೆದಿಡೋದು ಅಷ್ಟೇ. ಮತ್ತು ನಿಮ್ಮ ವ್ರತ ಎಲ್ಲ ಮುಗ್ದಿದ ನಂತರ ಆ ತೆಂಗಿನಕಾಯಿನ ಒಡೀರಿ, ಆ ಒಡೆದಿದ್ದ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ.
ಪ್ರೋಕ್ಷಣೆ ಮಾಡಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನನೆಲ್ಲ ತೀರ್ಥದ ರೂಪದಲ್ಲಿ ನೀವು ತಗೊಳ್ಳಿ. ಮತ್ತು ತೆಂಗಿನಕಾಯಿನ ನೀವು ಏನಾದರೂ ಸ್ವೀಟ್ ಮಾಡಿ ನೀವು ತಿನ್ನಿ. ಮತ್ತು ದೇವ್ರಿಗೆ ಮೊದಲದಾಗಿ ನೈವೇದ್ಯ ಇಟ್ಟು ನೀವು ತಿಂದು ಯಾರಿಗಾದರೂ ಹೊರ್ಗಡೆ ನಾವು 4 ಜನಕ್ಕೆ ಪ್ರಸಾದನ ಕೊಡಿ. ನೀವು ರಾಯರಿಗೆ ಮಾಡಿದಂಥ ನೈವೇದ್ಯ ತಗೊಳ್ಳಿ ಅಂತ ಯಾರಿಗಾದರೂ ಕೊಡಿ. ಮತ್ತು ಹಸುಗೆ ತಿನ್ನಿಸಿ. ನೀವು ಹಸುಗೆ ತಿನ್ನಿಸಿದ್ರೆ ತುಂಬ ಒಳ್ಳೆಯದು. ರಾಯರೇ ತಿಂದಷ್ಟು ತೃಪ್ತಿ ಪಡ್ತಾರೆ. ಹಸುಗೆ ತಿನ್ನಿಸೋದ್ರಿಂದ ರಾಯರೇ ತಿಂದಷ್ಟು ತೃಪ್ತಿ ಪಡ್ತಾರೆ ರಾಯರು. ಹಂಗಾಗಿ ನೀವು ಈ ಥರ ಸಂಕಲ್ಪ ಮಾಡೋದ್ರ ಒಳಗಡೆನೆ ನಿಮ್ಮ ಕೋರಿಕೆ ಈಡೇರಿಸ್ತಾರೆ. ಇಲ್ಲ ಅಂದರೆ ನೀವು ಇಷ್ಟು ವಾರ ಸಂಕಲ್ಪ ಮಾಡಿದ ನಂತರ ನಿಮ್ಮ ಕೋರಿಕೆ ಈಡೇರಿಸ್ತಾರೆ. ಏಕೆಂತಂದರೆ ನಾವು ಪೂಜೆಗೆ ಮಾಡಿದ್ದಂಥ ಫಲನ ರಾಯರು ಕೊಡ್ತಾರೆ. ಆ ವ್ರತ ಮುಗಿಯೋದ್ರ ಒಳಗಡೆ ಮಾಡ್ಬೋದು, ವ್ರತ ಮುಗಿದ ನಂತರ ಮಾಡ್ಬೋದು, ಆದರೆ ಫಲ ಮಾತ್ರ ಖಂಡಿತ ಕೊಡ್ತಾರೆ. ಮೊದಲದಾಗಿ ಹೇಳಿದ್ನಲ್ಲ, ನಂಬಿಕೆ ಇರಬೇಕು. ನಂಬಿಕೆ ಇದ್ರೂ ಮಾತ್ರ ನಾವು ಒಂದು ಪೂಜೆ ಮಾಡಿದ್ರೆ, ಸೇವೆ ಮಾಡಿದ್ರೆ ಆ ಸೇವೆಗೆ ಫಲ ಅನ್ನೋದು ರಾಯರು ಕೊಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.